ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಲೇಸ ಕಂಡು ಮನ ಬಯಸಿ ಬಯಸಿ ಆಶೆ ಮಾಡಿದೊಳಿಲ್ಲ ಕಂಡಯ್ಯ. ತಾಳಮರಕ್ಕೆ ಕೈಯ ನೀಡಿ ಮೇಲೆ ನೋಡಿ ಗೋಣು ನಂದುದಯ್ಯ. ಕೂಡಲ ಸಂಗಮ ದೇವ ನೀವೀವ ಕಾಲಕ್ಕೆ ಅಲ್ಲದಿಲ್ಲ ಕಂಡಯ್ಯ. ಇದು ಬಸವಣ್ಣನವರ ಒಂದು ಅಪರಿಚಿತ ವಚನ. ಹೆಚ್ಚು ಜನರಿಗೆ ಇದು ಪರಿಚಯ ಇಲ್ಲ. ಈ ಮೂಲ ಗುರುಗಳು, ಪ್ರವಾದಿಗಳು ಎಲ್ಲರಿಗೂ ಬೇಕಾಗ್ತಾರವ್ರು. ಈಗ ನೋಡಿ, ಬಸವಣ್ಣನನ್ನ ಎಲ್ಲರೂ ಪ್ರೀತಿಸ್ತಾರೆ. ಅಲ್ಲಮ ಪ್ರಭುದೇವರು, ಅಕ್ಕ ಮಹಾದೇವಿ, ಸಿದ್ದರಾಮೇಶ್ವರರು, ಚನ್ನಬಸವಣ್ಣ ಇವರನ್ನ ಆಯಾ ಸ್ವಭಾವ ಅಥವಾ ಆಯಾ ವಿದ್ಯೆ, ಆಯಾ ವಚನ ಇಷ್ಟಪಡೋರು ಇಷ್ಟಪಡ್ತಾರೆ. ಒಬ್ಬೊಬ್ರಿಗೆ ಇಷ್ಟ ಆಗ್ತಾರೆ. ಅದು ಮಾನವ ಜನಾಂಗದ ವಿಶೇಷ. ಆದ್ರೆ ಬಸವಣ್ಣ, ಬುದ್ಧ, ಏಸು, ಮಹಾವೀರ, ಮಹಾತ್ಮ ಗಾಂಧಿ ಇಂತಹವರು ಬಹಳ ಜನರಿಗೆ ಇಷ್ಟ ಆಗ್ತಾರೆ. ಅವರು ಜೀವನ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿಬಿಟ್ರೆ ಅವರ ವಚನಗಳು, ಅವ್ರ ಮಾತುಗಳನ್ನು ನಾವು ಗಮನಿಸಿದ್ರೆ, ಬಸವಣ್ಣವ್ರನ್ನ ಗಮನಿಸಿದ್ರೆ ಪರಸ್ಪರ ವಿರೋಧವಾಗಿ ಹೇಳ್ತಿದ್ದಾರೆ ಅನ್ನೋ ತರ ಕಂಡುಬಿಡುತ್ತೆ. ಮೇಲ್ನೋಟಕ್ಕೆ ಪರಸ್ಪರ ವಿರೋಧವಾಗಿ ಕಾಣಿಸ್ತದೆ ಅಂತ ಅನಿಸ್ತದೆ. ಅವರು ಪೂಜೆ, ಪ್ರಾರ್ಥನೆ, ಕಾಯಕ, ಸ್ವಪ್ರಯತ್ನ, ಕಷ್ಟಪಟ್ಟು ಶ್ರಮಪಟ್ಟು ದುಡಿಯೋದು, ನೈತಿಕ ಜೀವನ ನಡೆಸೋದು, ಇದ್ರ ಬಗ್ಗೆ ಹೇಳೋದು ಜಾಸ್ತಿ. ಆದ್ರೆ ಕೆಲವು ವಚನಗಳು ನೋಡ್ಬಿಟ್ರೆ ಇದೇನಪ್ಪ ಇವರು ಕರ್ಮ ಸಿದ್ಧಾಂತವನ್ನು ಹೇಳ್ತಾರೆ ಅನ್ನೋದಂಗೆ ಆಗುತ್ತೆ. ನಿಮಗೆಲ್ಲ ಗೊತ್ತಿರ್ಬೇಕು, ನಾಳೆ ಒಪ್ಪುವುದು ನಮಗೆ ಹಿಂದೆ ಬರಲಿ, ಇಂದು ಒಪ್ಪುವುದು ನಮಗೆ ಈಗಲೇ ಬರಲಿ, ಇದಕಾರಂಜುವರು ಇದಕಾರಳಕುವರು ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವರೆ ಹರಿಬ್ರಹ್ಮಾದಿಗಳ ಅಳವಲ್ಲ. ವಿಚಾರವಾದಿಗಳೇನ್ ತಿಳ್ಕೊಂಡಿರ್ತಾರೆ ಅಂದ್ರೆ, ಬಸವಣ್ಣವ್ರ ಪೂರ್ವಜನ್ಮ ಒಪ್ಪಲ್ಲ, ಪುನರ್ಜನ್ಮ ಒಪ್ಪಲ್ಲ, ಆಮೇಲೆ ಅದು ಏನು ಹಣೆ ಬರಹ ಒಪ್ಪಲ್ಲ. ಯಾರೋ ಒಂದು ವಚನ ಮಾಡಿದ್ದಾರೆ, ಅದನ್ನ ಬಸವಣ್ಣವ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ. ನನ್ನ ಹಣೆಯಲ್ಲಿ ವಿಭೂತಿ ಇರಲು ನಾನೇಕೆ ಹಣೆ ಬರಹವ ನಂಬಲಯ್ಯ, ನನ್ನ ಕೈಯಲ್ಲಿ ಇಷ್ಟಲಿಂಗವಿರಲು ನಾನೇಕೆ ಹಸ್ತರೇಖೆಯನ್ನು ನಂಬಲಯ್ಯ. ಇನ್ನೊಂದೇನೋ ಇದೆಯಲ್ಲ, ಇನ್ನೊಂದು ವಾಕ್ಯ ಏನೋ ಸೇರಿಸ್ಬಿಟ್ಟು, ಇಲ್ಲ ಅದಲ್ಲ, ಅಷ್ಟು ಹೇಳಿ ಅದನ್ನ ಕೂಡಲ ಸಂಗಮ ದೇವನಿಗೆ ಹಾಕ್ಬಿಟ್ಟಾರೆ. ಬಸವಣ್ಣವ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ. ಬಸವಣ್ಣವ್ರ ವಚನ ಇಲ್ಲ ಅದು ಅಲ್ಲ ಅದು. ಅಂದ್ರೆ ಅದು ಈಗ ಎಷ್ಟು ಮಟ್ಟಿಗೆ ರೂಢಿ ಆಗಿದೆ ಅಂದ್ರೆ ಬಸವಣ್ಣವ್ರದೇ ಇದು ವಚನ ಹೇಳುತ್ತಿದ್ದಾರೆ ಅನ್ನೋದಂಗೆ ಆಗ್ಬಿಟ್ಟಿದೆ. ಅಂದ್ರೆ ಹೀಗೆ, ಅಂದ್ರೆ ಪ್ರವಾದಿಗಳು, ಮಂತ್ರಪುರುಷರು, ಅವ್ರ ಸ್ವಭಾವ ಹೇಗಿರುತ್ತೆ ಅಂದ್ರೆ ಅವರು ಎಲ್ಲರಿಗೂ ಇಷ್ಟ ಆಗ್ತಾರೆ. ಮಹಾನ್ ವಿದ್ವಾಂಸರು ಬಸವಣ್ಣವ್ರನ್ನ ಇಷ್ಟಪಡ್ತಾರೆ. ಏನೂ ಗೊತ್ತಿಲ್ಲದ ಹೊಲದಲ್ಲಿ ಕೂಲಿ ಮಾಡ್ತಕ್ಕಂಥ ರೈತನು ಬಸವಣ್ಣವ್ರನ್ನ ಇಷ್ಟಪಡ್ತಾರೆ. ಹಾಗೆ ಅಂದ್ರೆ ದೇವರಿದ್ದ ಹಾಗೆ ಅವರು ಅಂತ. ಇಂತಹ ಒಂದು ವಚನ ಬಸವಣ್ಣವ್ರದ್ದು ನಮಗೆ ದೈವಿ ಕೃಪೆ ಆಗುವ ತನಕ ಕಾಯ್ಬೇಕು ಅಂತ ಹೇಳ್ತಾ ಇದ್ದಾರೆ ವಚನದಲ್ಲಿ. ಲೇಸ ಕಂಡು ಮನ ಬಯಸಿ ಬಯಸಿ ಆಸೆ ಮಾಡಿದೊಳಿಲ್ಲ ಕಂಡಯ್ಯ. ಅಂದ್ರೆ ಏನೋ ಒಳ್ಳೇದ್ ಬೇಕಾಗಿದೆ, ಒಳ್ಳೇದ್ ಮಾಡ್ಬೇಕು ಅಂತ ಬಯಸ್ತಾನೆ ಭಕ್ತ. ಅದಕ್ಕೆ ನನ್ನಿಂದ ಒಳ್ಳೇದಾಗ್ಬೇಕು, ಏನೇನ್ ಸಾಧ್ಯ ಇದೆಯಲ್ಲ ಮಾಡ್ಬೇಕು, ನನಗೆ ಶ್ರೀಮಂತಿಕೆ ಬರ್ಬೇಕು, ಎಲ್ರಿಗೂ ದಾನ ಮಾಡ್ಬೇಕು ಅಂತ ಬಯಸ್ತಾನೆ ಭಕ್ತ. ಅದು ಬರ್ಬೇಕಲ್ಲ, ಬಯಸೋದು ಬೇರೆ, ಬರೋದು ಬೇರೆ. ಬೇಕಾದಷ್ಟು ಬಯಸ್ಬೋದು, ಆದ್ರೆ ನೀನು ಬಯಸು, ತಪ್ಪೇನಲ್ಲ. ಆದ್ರೆ ಬೇಗುದಿಗೊಳ್ಬೇಡ, ಎದೆಗುದಿಗೊಳ್ಬೇಡ. ಲೇಸ ಕಂಡು ಮನ ಬಯಸಿ ಬಯಸಿ ಆಸೆ ಮಾಡಿದವಳಿಲ್ಲ ಕಂಡಯ್ಯ. ಒಂದು ಅದ್ಭುತವಾದ ಉದಾಹರಣೆ ಕೊಡ್ತಾರ ಅವರು. ತಾಳಮರಕ್ಕೆ ಕೈಯ ನೀಡಿ ಮೇಲೆ ನೋಡಿ ಗೋಣು ನೊಂದುದಯ್ಯ. ತಾಳೆ ಮರ ಗೊತ್ತು ನಿಮ್ಗೆಲ್ಲ, ತುಂಬಾ ಎತ್ತರವಾಗಿರುತ್ತೆ. ಪ್ರಾಯಶಃ ತೆಂಗಿನ ಗಿಡಕ್ಕಿಂತ ಎತ್ತರವಾಗಿರುತ್ತೆ ಕಾಣಿಸ್ತದೆ.
ಅದೇ ತಾಳೆ ಮರ. ತಾಳೆ ಹಣ್ಣು ತಿಂದಿದ್ದೀರಾ ನೀವೆಲ್ಲ? ತಿಂದಿದ್ದೀರಾ? ಬಹಳ ಅದ್ಭುತ ರುಚಿ ಅದು. ಒಳಗಡೆ ಸ್ವಲ್ಪ ನೀರಿರುತ್ತೆ, ರಸ ಇರ್ತದೆ. ಅದು ತಾಟಿನಿಂಗು ಅಂತಾರೆ ಕೆಲವು ಕಡೆ. ಅಷ್ಟು ಅದಕ್ಕೊಂದು ಹೆಸರು. ಅದು ಪ್ರಾಯಶಃ ಮಲಯಾಳಿ ಹೆಸರು ಇರ್ಬೇಕೇನೋ. ಅದು ಮೂಲ ಕೇರಳದಲ್ಲಿ ಹೆಚ್ಚು, ಒಟ್ಟು ಘಟ್ಟ ಪ್ರದೇಶ ಮತ್ತು ಕರಾವಳಿಲಿ ಇರ್ಬೇಕು ಅಂತ ಕಾಣುತ್ತೆ. ಅದರದ್ದೇ ಓಲೆಗರಿ ಮಾಡ್ತಿದ್ದು, ತಾಳೆಗರಿಲೇ ಬರಿತಾ ಇದ್ದಿದ್ದು ವಚನಗಳನ್ನ, ಅಥವಾ ಹಿಂದಿನ ಕಾಲದಲ್ಲಿ ಬರೆದು ಅದರಲ್ಲಿ ಅಕ್ಷರಗಳನ್ನು ಕೊರೆದು ಅದಕ್ಕೆ ಮಸಿ ಹಚ್ತಿದ್ರು. ಅಂದ್ರೆ ಕಾಣಿಸೋದಕ್ಕೋಸ್ಕರ, ಚೆನ್ನಾಗಿ ಕಾಣೋಕ್ಕೋಸ್ಕರ ಅದಕ್ಕೆ ಮಸಿಯನ್ನ ಇಂಕ್ ತರ ಹಾಕ್ತಿದ್ರು, ಬಳಸ್ತಾ ಇದ್ರು. ಆ ಹಣ್ಣು ಬೀಳ್ಬೇಕು ಅಂತ ಹೇಳಿ ಕೈ ಹೊಡ್ಕೊಂಡು ನಿಂತ್ಕೊಳ್ಳೋದು, ಜಪ ಮಾಡೋದು, ಮೇಲ್ ನೋಡ್ತಾನೇ ಇರೋದು. ಆ ಹಣ್ಣು ಬೀಳುತ್ತೇನೋ, ಈ ಹಣ್ಣು ಬೀಳುತ್ತೇನೋ. ತಾಳ ಮರಕ್ಕೆ ಕೈಯ ನೀಡಿ ಮೇಲೆ ನೋಡಿ ಗೋಣು ನಂದುದಯ್ಯ, ಕೂಡಲ ಸಂಗಮ ದೇವ ನೀವೀವ ಕಾಲಕ್ಕೆ ಅಲ್ಲದಿಲ್ಲ ಕಣ್ಣಯ್ಯ. ಪರಮಾತ್ಮ ಕೃಪೆ ಮಾಡಿ ಏನೇ ಇರಲಿ. ಇಲ್ಲಿ ತಾಳೆ ಮರದ ಉದಾಹರಣೆ ಯಾಕೆ ಕೊಟ್ಟಿದಾರ ಅವರು ಅಂದ್ರೆ, ಅದ್ರದ್ದು ಹಣ್ಣು ಅಷ್ಟು ರುಚಿ. ತುಂಬಾ ಎತ್ತರವಾದ ಮರ, ಹತ್ತಿ ಕೆಡಕೊಳಕ್ಕಾಗಲ್ಲ, ಹತ್ತಿ ಕುಯ್ಕೊಳಕ್ಕಾಗಲ್ಲ. ತಾನೇ ಬೀಳುತ್ತೇನೋ ಅಂತ ಕೈ ನೀಡಿ ಗೋಣು ನೋಡಿ ಗೋಣು ನೊಂದಿದೆ, ಕತ್ ನೋವು ಬಂದಿದೆ. ಆದರೆ ಪರಮಾತ್ಮ ಕೊಡ್ಲಾರ್ದೆ ಏನು ಸಿಗಲ್ಲ. ನನಗೆ ಜಗತ್ತಿನಲ್ಲಿ ಏನೇ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೂ ಕೂಡ, ಯಾವುದೇ ಒಂದು ಧರ್ಮ ಪ್ರತಿಷ್ಠಾಪನೆ ಆಗಬೇಕಾದ್ರೂ, ಧರ್ಮ ಪ್ರಚಾರ ಆಗಬೇಕಾದ್ರೂ, ಏನೇ ಮಾಡಬೇಕಾದ್ರೂ ಅದಕ್ಕೆ ಕಾಲ ಪಕ್ವ ಆಗಬೇಕು. ಕಾಲ ಪಕ್ವ ಆಗಬೇಕು. ಕಾಲ ಪಕ್ವ ಆದಾಗ ತಾನೇ ಒದಗಿ ಬರ್ತದೆ. ಅದರ ಅರ್ಥ ನಾವು ಸುಮ್ಮನೆ ಕೂತ್ಕೋಬೇಕು ಅಂತಲ್ಲ, ಸೋಮಾರಿಗಳಾಗಬೇಕು ಅಂತಲ್ಲ. ಆದ್ರೆ ಮಾಡುವ ಕೆಲಸವನ್ನೆಲ್ಲ ಮಾಡ್ತಿರ್ಬೇಕು. ಆದ್ರೆ ದೇವರ ಕೃಪೆಗಾಗಿ ಕಾಯ್ತಿರ್ಬೇಕು. ಅದೇ ಎಲ್ಲರೂ ಹೇಳೋದು. ದೇವರ ಕೃಪೆ ಆಗೋ ತನಕ ನಾವು ಅವಸರ ಮಾಡಿದ್ರೆ, ಟೆನ್ಷನ್ ಮಾಡ್ಕೊಂಡ್ರೆ ಪ್ರಯೋಜನ ಆಗಲ್ಲ. ಕಾಯ್ಬೇಕು. ಕೂಡಲ ಸಂಗಮ ದೇವ ನೀನೀವ ಕಾಲಕ್ಕೆ ಅಲ್ಲದಿಲ್ಲ ಕಣ್ಣೆ. ಪರಮಾತ್ಮ ಕೊಡ್ಬೇಕು ಯಾವುದೇ ಆಗ್ಲಿ. ಅದರ ಅರ್ಥ ನಾವು ಪ್ರಯತ್ನ ಮಾಡಬಾರ್ದು ಅಂತ ಅಲ್ಲ. ನಮ್ಮ ಪ್ರಯತ್ನವೇ ಪರಮಾತ್ಮನ ಕೃಪೆ ಆಗಬಹುದು. ಪ್ರಯತ್ನ ಮಾಡ್ತಾ ಇರ್ಬೇಕು, ಕಾಯೋಕ್ಕೂ ಸಿದ್ಧವಾಗಿರ್ಬೇಕು. ಒಳ್ಳೇದಾಗೇ ಆಗತ್ತೆ. ಒಳ್ಳೆ ಮನ್ಸಿದ್ರೆ, ಒಳ್ಳೇದನ್ನ ಬಯಸ್ತಾ ಇದ್ರೆ, ಯದ್ಭಾವಂ ತದ್ಭವತಿ ಅಂತ ಒಂದು ಮಾತಿದೆ, ಗೊತ್ತಿರ್ಬೇಕು ನಿಮಗೆಲ್ಲ. ಬಸವಣ್ಣವರೇ ಹೇಳಿದಾರೆ ಒಂದು ಚೆನ್ನಾಗಿ, ಯದ್ಭಾವಂ ತದ್ಭವತಿ. ನಮ್ಮ ಭಾವನೆ ಹೇಗಿದೆಯೋ ಹಾಗೆ ಆಗತ್ತೆ. ಕಾಯ್ಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.